Hello students. So we'll start from the another one problem. This is from asked from the 2014 from the RCU from the case study. So construct mean chart and R chart from the following data and state your conclusion. So here sample numbers they are given from the 8 and the sample values also there. In the sample values they are mentioned here for everything. And what they are given here, n is equal to 4, a2 value 0.729 and d3 value is 0, d4 value is 2.28. So as per n value ಏನಿದ್ರಲ್ಲಿ 4 ಇದೆ. ಎಸ್ 1 2 3 4 ಅಂದರೆ ಇದೇನಾಗುತ್ತೆ ನಿಮ್ಮದು n ವ್ಯಾಲ್ಯೂ 4 1 2 3 4 ಆಯಿತು. ಸೊ ಇದೇನಾಗುತ್ತೆ ನಿಮ್ಮದು ಕೆ ವ್ಯಾಲ್ಯೂ ಕರೆಕ್ಟಾ. ಸೊ ಅದು ಕೆ ವ್ಯಾಲ್ಯೂ ನಿಮ್ಮ ಪ್ರಾಬ್ಲಮ್ದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. n ವ್ಯಾಲ್ಯೂ 4 ಇದೆ. ಸೊ n ವ್ಯಾಲ್ಯೂ 4 ಇದ್ದಾಗ a2 ವ್ಯಾಲ್ಯೂ ಇಷ್ಟಿದೆ, d3 ವ್ಯಾಲ್ಯೂ ಇಷ್ಟಿದೆ, d4 ವ್ಯಾಲ್ಯೂ ಇಷ್ಟಿದೆ. ಸೊ ಪ್ರಾಬ್ಲಮಲ್ಲಿ ಕೊಟ್ಟರಂದರೆ ನೀವೇನು ವರಿ ಮಾಡ್ಕೊಳ್ಳೋಂಗಿಲ್ಲ ಫ್ರಮ್ ದ ಟೇಬಲ್ ಪರ್ಪಸ್. ಟೇಬಲ್ ಬೇಕಂತ ಏನು ಪ್ರಾಬ್ಲಮ್ ಅಲ್ಲೇನು ವರಿ ಮಾಡ್ಕೋಬೇಡ್ರಿ. ಇಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟರಂದರೆ ನಿಮ್ಮದು a2 ವ್ಯಾಲ್ಯೂ, d3 ವ್ಯಾಲ್ಯೂ, d4 ವ್ಯಾಲ್ಯೂ ಇದನ್ನೇ ತೊಗೋಬೇಕಾಗ್ತದೆ. ಆ್ಯಸ್ ಪರ್ ದ ಟೇಬಲ್ ಏನಿರ್ತದೆ ಸೇಮ್ ಕೊಟ್ಟಿರ್ತಾರೆ. ಎಸ್. ಸೊ ಹಾಗಾದರೆ ಇದು ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಆರ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಪ್ರಾಬ್ಲಮ್, ಇದನ್ನು ನಮಗೇನಾಗುತ್ತೆ ಕ್ವಶನ್ ಬರ್ತದೆ. ಸೊ ಇಲ್ಲಿ ನಾ ಏನು ಹೇಳ್ತೀನಿ ಅಂದರೆ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್. ಹೆಂಗೆ ಮೇಡಮ್ ರೀ ಇದನ್ನೆಲ್ಲ ಕೊಟ್ಟಿದ್ದಾರೆ ರೀ ಮತ್ತು ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಅಂತ ಹೆಂಗೆ ಹೇಳ್ತೀರಿ ಅಂತ ಕೇಳ್ತಾರೆ. ಸೊ ಹಿಯರ್ ವಿ ಲಿಸನ್. ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಮೀನ್ಸ್ ಇಫ್ ಇಟ್ ಈಸ್ ದೇ ಆರ್ ಪ್ರೊವೈಡೆಡ್ ಮೀನ್ ವ್ಯಾಲ್ಯೂ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಫ್ ಬೋತ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ then you should have to identify the standards are given. The problem based is standards are given. If mean value and standard deviation is not given in the problem, so you should have to be know about it. The standards are not given, correct? So a2 value, d3 value and d4 value, these are not your standards. These are on your table values. Yes, table values ಇವೆಲ್ಲ ಸ್ಟ್ಯಾಂಡರ್ಡ್ಸ್ ಆಗಂಗಿಲ್ಲ. ಸ್ಟ್ಯಾಂಡರ್ಡ್ಸ್ ವ್ಯಾಲ್ಯೂ ಅಂದರೆ ಮೀನ್ ವ್ಯಾಲ್ಯೂ and standard deviation, correct? So if in the problem mean is given and standard deviation is given, so that problem is based on standards are given. If in the problem mean value and standard deviation is not given, then that problem is based on standards are not given, correct? So if this problem is based on standards are not ಗಿವನ್. ಸೊ ಸ್ಟ್ಯಾಂಡರ್ಡ್ಸ್ ಇಲ್ಲಿ ಈ ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ. ಅಂದರೆ ಈ ಪ್ರಾಬ್ಲಮ್ ಯಾವ ಬೇಸ್ ಮೇಲಿದೆ, ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಮೇಲೆ ಇದೆ, ಕರೆಕ್ಟ್? ಸೊ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗೆ ಇದೇ ಥರ ಪ್ರಾಬ್ಲಮ್ ಬರ್ತದೆ. ಡೋಂಟ್ ಬಿ ಕನ್ಫ್ಯೂಷನ್. ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಡ್ರಿ. ಓಕೆ, ಎನ್ ವ್ಯಾಲ್ಯೂ ಇವೆಲ್ಲ ವ್ಯಾಲ್ಯೂ ಏನಾಗುತ್ತೆ ಟೇಬಲ್ ವ್ಯಾಲ್ಯೂಸ್ ಇವು, ಕರೆಕ್ಟ್? ಇದು ಟೇಬಲಲ್ಲಿ ಇದೇ ವ್ಯಾಲ್ಯೂ ನಿಮ್ಮ ಹತ್ರ ಇರ್ತದೆ. ಎನ್ ವ್ಯಾಲ್ಯೂ 4 ಇದ್ದಾಗ a2 ವ್ಯಾಲ್ಯೂ ಇಷ್ಟೇ ಇರ್ತದೆ, d3 ವ್ಯಾಲ್ಯೂ ಇಷ್ಟೇ ಇರ್ತದೆ, d4 ವ್ಯಾಲ್ಯೂ ಕೂಡ ಇಷ್ಟೇ ಇರ್ತದೆ. ಎಸ್, ಇವೆಲ್ಲ ಸ್ಟ್ಯಾಂಡರ್ಡ್ ಆಗಂಗಿಲ್ಲ. ಸ್ಟ್ಯಾಂಡರ್ಡ್ ಅಂದರೆ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಷನ್ ಇವೆರಡೂ ಇದ್ದಾಗ ಮಾತ್ರ ಏನಾಗುತ್ತೆ ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಅಂತ ಬರಿತೀವಿ. ಇವೆರಡೂ ಪ್ರಾಬ್ಲಮ್ದಲ್ಲಿ ನಿಮಗೆ ಕೊಟ್ಟಿರಲಿಲ್ಲ ಅಂದರೆ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್. ಸೊ ದಿಸ್ ಈಸ್ ಅ ಟ್ರಿಕ್ಸ್ ಟು ಬಿ ಅಂಡರ್ಸ್ಟ್ಯಾಂಡ್ ಹೌ. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಈಗ ಟೇಬಲ್ ತೆಗಿಬೇಕು. ಟೇಬಲ್ ತಕ್ಕೊಂಡು ಆಮೇಲೆ ನಾವೇನು ಮಾಡಬೇಕು, ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನನ್ನು ಮಾಡಬೇಕು, ಕರೆಕ್ಟ್? ಸೊ ಟೇಬಲ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು ರೀ, ಈ ಎಲ್ಲ ವ್ಯಾಲ್ಯೂಸನ್ನು ಏನು ಮಾಡಬೇಕು ಟೇಬಲಲ್ಲಿ ತೊಗೋಬೇಕು. ಓಕೆ, ಸೊ ಐ ಟೇಕನ್ ಹಿಯರ್ ಫ್ರಮ್ ಎವ್ರಿ ವ್ಯಾಲ್ಯೂಸ್ ಸ್ಯಾಂಪಲ್ ನಂಬರು ತೊಗೊಂಡಿದ್ದೀನಿ, ಆಮೇಲೆ ಸ್ಯಾಂಪಲ್ ವ್ಯಾಲ್ಯೂಸನ್ನು ತೊಗೊಂಡಿದ್ದೀನಿ, ಕರೆಕ್ಟ್? ಸೊ ಇಲ್ಲೇನಾಗ್ತದೆ ರೀ, ನಾನು ನಿಮ್ಗೆ ಹೇಳಿದ್ದೀನಿ ಫಸ್ಟ್ ವರ್ಕಿಂಗ್ ನೋಟೇ ಮಾಡ್ಕೋಬೇಕು ಅಂತ, ಕರೆಕ್ಟ್? ಸ್ಯಾಂಪಲ್ ನಂಬರ್ ಅಂತ ಕರಿತೀವಿ. ಸೊ ಸ್ಯಾಂಪಲ್ ನಂಬರನ್ನು ನಾವು ಆ್ಯಸ್ ಪರ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದನ್ನು ತೊಗೊಂಡಿದ್ದೀವಿ. ಸ್ಯಾಂಪಲ್ ವ್ಯಾಲ್ಯೂ ಕೂಡ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದನ್ನು ತೊಗೊಂಡಿದ್ದೀವಿ. ಸೊ ಇಲ್ಲಿ ಎನ್ ವ್ಯಾಲ್ಯೂ ಏನಿದೆ 4, 1 2 3 4 ಕಾಲಮ್ಸ್ ಮೀನ್ಸ್ ಎನ್ ಈಸ್ 4. ದೆನ್ ವಾಟ್ ಈಸ್ ಯುವರ್ ಕೆ ವ್ಯಾಲ್ಯೂ? ಕೆ ವ್ಯಾಲ್ಯೂ ಏನಿದೆ ಸ್ಯಾಂಪಲ್ ನಂಬರ್ಸ್ ಏನು ಕಾಲಮ್ ಇದೆಯಲ್ಲ, ದಿಸ್ ಈಸ್ ಆನ್ ಯುವರ್ ಕೆ ವ್ಯಾಲ್ಯೂ, ಕರೆಕ್ಟಾ? ಸೊ ಕೆ ವ್ಯಾಲ್ಯೂ ಎಷ್ಟಿದೆ 8. ಓಕೆ, ಬಿ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಏನು ಮಾಡಬೇಕು, ಟೋಟಲ್ ಸಮೇಷನ್ ಎಕ್ಸ್ 1 2 3 4 ಫಸ್ಟ್ ಕಾಲಮ್ದಲ್ಲಿ ಇವನ್ನೆಲ್ಲ ಟೋಟಲ್ ಮಾಡಿರಿ. ಈ ಸ್ಯಾಂಪಲ್ ನಂಬರ್ ಬಿಟ್ಟು ಇದನ್ನು ಹಿಡ್ಕೊಂಡು ಟೋಟಲ್ ಮಾಡೋಕೆ ಹೋಗ್ಬೇರಿ. ಓಕೆ, ಸೊ ಎಕ್ಸ್ಪೆಕ್ಟ್ ದಿಸ್ ಸ್ಯಾಂಪಲ್ ನಂಬರ್. ಓಕೆ, ಲೀವ್ ದ ಸ್ಯಾಂಪಲ್ ನಂಬರ್, ಓನ್ಲಿ ಸ್ಯಾಂಪಲ್ ವ್ಯಾಲ್ಯೂಸ್ ಯು ಕ್ಯಾನ್ ಟೋಟಲ್. ಸೊ ಫಸ್ಟ್ ಕಾಲಮ್ ಹೌ ಮಚ್ ಟೋಟಲ್ ಇಟ್ ಈಸ್ 220. Second column make it a total from the 4 187. Then next
164. So next column 1 2 3 4 total 8. 176. So next is 47 49 41 and 31 plus it 168. So next is 50 63 55 80 plus it 248. So then 32 17 11 and 12 plus it 72. Then 29 29 22 29 52 and 5 total is 108. So total column summation x total column ಎಷ್ಟಾಗ್ತದೆ sorry summation x bar it is correct. So total is 30. Okay, just only total the columns. Okay, 1 2 3 4 ಇವು ಫಸ್ಟ್ ರೋದಲ್ಲಿ ಎಲ್ಲ ಟೋಟಲ್ ಮಾಡಿದರೆ ಸಮೇಷನ್ ಎಕ್ಸ್ ಸಿಗ್ತಾ. ಈ ಸಮೇಷನ್ ಎಕ್ಸ್ ಯಾಕೆ ತೆಗೆದಿದ್ದೀವಿ ಅಂದರೆ ದಟ್ ಈಸ್ ವಿ ವಾಂಟ್ ಫಾರ್ ದ ಕ್ಯಾಲ್ಕುಲೇಷನ್ ಫಾರ್ಮ್ ದ ಮೀನ್. ಓಕೆ, ಮೀನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಬರ್ತದೆ, ಸಮೇಷನ್ ಎಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಕರೆಕ್ಟಾ? ಇದು ಫಾರ್ಮುಲಾ ಐತಿಲ್ಲೋ, ನಿಮ್ಗೆ ಗೊತ್ತಿತ್ತಿಲ್ಲೋ, ನೆನಪಿತ್ತಿಲ್ಲೋ. ಸೊ ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಸ್. ಸೊ ಸಮೇಷನ್ ಎಕ್ಸ್ ಇಸ್ 220. ಸೊ ಎನ್ ವ್ಯಾಲ್ಯೂ ಎಷ್ಟಿತ್ತು ನಿಮ್ಮದು 4. 220 ಡಿವೈಡೆಡ್ ಬೈ 4 ಎನ್. ಇದೇನು ಎನ್ ವ್ಯಾಲ್ಯೂ. ಇದೇನಾಗುತ್ತೆ, ಇವೇನು ಕಾಲಮ್ಸ್ ಇದಾವಲ್ಲ 1 2 3 4 ಕಾಲಮ್ಸ್, ದಿಸ್ ಈಸ್ ಆನ್ ಯುವರ್ ಎನ್ ವ್ಯಾಲ್ಯೂ. ಎಸ್. ಸೊ 220 ಡಿವೈಡೆಡ್ ಬೈ 4 ಇಟ್ ವಿಲ್ ಬಿ 55. ದೆನ್ 187 ಡಿವೈಡೆಡ್ ಬೈ 4 46.75. then 164 divided by 4 that is 41. then 176 divided by 4 that is 44. 168 divided by 4 42. 248 divided by 4 62. 72 divided by 4 that is 18. then 108 divided by 4 that is 27. So now summation x bar should be total of this column. ಈ ಟೋಟಲ್ ಮಾಡಿದ್ರೆ ಇದೆ, ಈ ಕಾಲಮ್ ಎಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಗ್ತದ್ರೆ 335.75. ದಟ್ ಈಸ್ ಸಮೇಷನ್ ಎಕ್ಸ್. ಸೊ ನೆಕ್ಸ್ಟ್ ಏನು ಬೇಕು, ಆರ್ ವ್ಯಾಲ್ಯೂ. ಕರೆಕ್ಟ್. ಸೊ ಆರ್ ವ್ಯಾಲ್ಯೂ ಬೇಕಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಸೊ ಫಸ್ಟ್ ರೋದಲ್ಲಿ ಮ್ಯಾಕ್ಸಿಮಮ್ ಎಷ್ಟೈತೆ ರೀ, 68 ಮ್ಯಾಕ್ಸಿಮಮ್. ಸೊ 68 ಮೈನಸ್ 32. 68 ಮೈನಸ್ 32 ಎಷ್ಟು ಬರ್ತದೆ ರೀ, 36. ನೆಕ್ಸ್ಟ್ ಕಾಲಮ್ ಮ್ಯಾಕ್ಸಿಮಮ್ ಈಸ್ 62. ಎಸ್. 62 ಮೈನಸ್ minimum is 32. So what is the value, 30. So next column maximum 71 minus minimum is 9, so that is 62. Next is maximum 65, minimum is 24. So 65 minus 24 that is 41. So next column maximum is 49, so minimum 31. Correct. So it should be 18. So next is 80 minus 50. Yes, that is 30. Next 32 minus 11, so 21. Next is 52 minus 5. 52 minus 5 that is 42. Sorry, 47 it is. Correct. So now we can make the range column ಎಲ್ಲ ಏನು ಮಾಡಿರಿ, ಟೋಟಲ್ ಮಾಡಿರಿ. summation r is equal to 285. Are you understanding how to calculate the r value and mean value? So mean value calculation ಬೇಕಂದರೆ ಟೋಟಲ್ ಸಮೇಷನ್ ಎಕ್ಸ್ಗೆ ಈ ಕಾಲಮ್ಗೆ ಏನು ಮಾಡಬೇಕು, ಡಿವೈಡೆಡ್ ಬೈ 4 ಮಾಡ್ಕೋತ ಹೋಗ್ಬೇಕು ಎಲ್ಲಕ್ಕೂ. ಸೊ ನಿಮಗೆ ಮೀನ್ ವ್ಯಾಲ್ಯೂ ಸಿಗ್ತದೆ. ಸೊ ಆರ್ ವ್ಯಾಲ್ಯೂ ಬೇಕಂದರೆ ಮ್ಯಾಕ್ಸಿಮಮ್ ಈ 4 ಕಾಲಮಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪರ್ಟಿಕ್ಯುಲರ್ ಕಾಲಮ್ದಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದೆ, ಯಾವುದು ಮಿನಿಮಮ್ ಇದೆ, ಮೈನಸ್ ಮಾಡ್ಕೋತ ಹೋದ್ರಿಂದ ನಿಮ್ಗೇನು ಸಿಗ್ತದೆ, ಆರ್ ವ್ಯಾಲ್ಯೂ ಸಿಗ್ತದೆ. ದೆನ್ ಟೋಟಲ್ ಆಫ್ ಆರ್ ವ್ಯಾಲ್ಯೂಸ್. ಓಕೆ. ಸೊ ನಮ್ಮದು ಪ್ರಾಬ್ಲಮ್ ನೋಡಿರಿ. ಸೊ ಪ್ರಾಬ್ಲಮ್ಮು ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಮೇಲೆ ಇದ್ರೂ ಪ್ರಾಬ್ಲಮ್ ಇಲ್ಲ, ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಮೇಲೆ ಇದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ಬಿಫೋರ್
two cases, standard of given, standards are not given. ಯಾವುದೋ ಪ್ರಾಬ್ಲಮ್ ಇದ್ರೂ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದಿಸ್ ಟೇಬಲ್, then you can calculate everything. So in the problem the standards are not given because mean value and standard deviation not there, correct? It means that standards are not given. So standards are not given means what is our formula from the mean chart? So that is upper control is x double bar plus a2 r bar and lower control x double bar minus a2 r bar. Center line is x double bar. In the R chart, that is upper control is d4 r bar, lower control is d3 r bar, and center line is r bar, correct? So this formulas you should have to remember. So here we want r bar, x double bar and r bar. So how to calculate? I told you people. So x double bar, how to calculate? Summation x bar divided by k. So what is the summation x bar here? 335.75. So what is x value? 8. So then what is the x double bar value? Should be 41.9689. Yes, or maybe you can make it this 42, no problem, as your wish. Yes, so then is r bar is how much? It is r bar. R bar is r bar formula summation r divided by k. So what is the summation r? 285 divided by k is 8. So that is 35.625, correct? So now we can put it in the formula. So that is upper control you have to calculate. What is your x double bar? 41 point. I taken like that only, or maybe if you want you can take it for a round figure, no problem. So then a2 is given in the problem. Table ಏನು ನೆಸೆಸಿಟಿ ಇಲ್ಲ ನಿಮಗೆ, ಯಾಕಂದರೆ ಪ್ರಾಬ್ಲಮ್ದಲ್ಲೇನೇ ಕೊಟ್ಟಿದ್ದಾರೆ. ಅಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿರಲಿಲ್ಲ ಅಂದ್ರೆ ನಿಮ್ಮದು ಟೇಬಲ್ ವ್ಯಾಲ್ಯೂ ಅಷ್ಟೇ ಬರ್ತದೆ. ಎಸ್, ಸಪೋಸ್ ಪ್ರಾಬ್ಲಮ್ದಲ್ಲಿ ಇದನ್ನೇನು ಕೊಡಲಿಲ್ಲ ಅಂದ್ರೂ ಏನಾಗುತ್ತೆ? ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನೇ ಬರ್ತದೆ. ಇಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಮತ್ತೊಮ್ಮೆ ಟೇಬಲ್ ನೋಡೋ ನೆಸೆಸಿಟಿ ಇಲ್ಲ. ಸೊ ಇಲ್ಲಿ a2 ಎಷ್ಟೈತ್ರಿ? 0.29, ಓಕೆ, 0.729. Then r bar value should be here from the 35.625. So here 41.9689 plus ಇವೆರಡು ಇಂಟು ಮಾಡಿದ್ರೆ ಎಷ್ಟಾಗ್ತದೆ ರೀ? 25.9706. So it will be 67.9393, or else I will make it 68. Upper control limit this is. Yes, in the same lower control. So that is 41.9689 minus 0.29. R bar 35.625. So 41.9689 minus 25.9706. So it will be 15.9981, or else it is will make 16. Upper control limit. Yes, then center line. So center line should be x double bar 41.9689. x double bar ಇಲ್ಲಿ ಬಂದಿದೆ ನೋಡ್ರಿ, 41.689, or I will make 42, correct? So this is your x chart and mean chart. This is a mean chart. Okay, then come from the R chart. So d4 ವ್ಯಾಲ್ಯೂ ಎಷ್ಟೈತೆ ನೋಡ್ರಿ? 2. ಪ್ರಾಬ್ಲಮ್ದಲ್ಲಿದೆ ನೋಡ್ರಿ. ಇದು ಪ್ರಾಬ್ಲಮ್ದಲ್ಲಿನೂ ಸೇಮ್ ಇರ್ತದೆ ರೀ, ಟೇಬಲ್ದಲ್ಲಿನೂ ಸೇಮ್ ಇರ್ತದೆ. ಟೇಬಲ್ದಲ್ಲಿ ನೋಡ್ಬೇಕಾದ್ರೆ ಸ್ಯಾಂಪಲ್ ನಂಬರ್ 4 ಇದೆಯಲ್ಲ ಆ ಕಾಲಮ್ ನೋಡಬೇಕು. ಆಮೇಲೆ ಇಲ್ಲಿ ಅದು ಸೇಮೇ ಬರ್ತದೆ. ಓಕೆ, ಸೊ d4 ಎಷ್ಟೈತೆ ರೀ? 2.282 2.282 into r bar. What is the r bar in the problem? 35.625. ಸೊ ಎಷ್ಟಾಗ್ತದೆ ರೀ ಇದು? ಸೊ ಇಟ್ ವಿಲ್ ಬಿ 81.2963, or else it is 81. Upper control limit, correct? Then lower control d3 ವ್ಯಾಲ್ಯೂ ಎಷ್ಟೈತೆ ನೋಡ್ರಿ? ಇಲ್ಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದು d3 is 0. Yes, 0. r bar is 35.625. r bar ಕಂಡುಹಿಡಿದಿದ್ದೀವಿ. Yes, so it is 0. Lower control limit is 0, correct? So next is
control line. So control line R bar is 35.625 or it is 36, that is control line from the R chart. So now what we have to do, everything we have to calculate it. So now what we have to do here, from the preparation from the charts here. Okay, so see here from the chart, yes, I draw here from the 8 are sample numbers, correct, from the OX axis, and Y axis ಅಲ್ಲಿ ಏನು ಬರ್ತಾವ್ರಿ ಸ್ಯಾಂಪಲ್ ವ್ಯಾಲ್ಯೂಸ್ ಬರ್ತದೆ. ಫ್ರಮ್ ಇದನ್ನು ಹೆಂಗೆ ತೊಗೋಬೇಕ್ರಿ ಮೇಡಮ್, 10ರಿಂದ 70 ನೀವು ಹೆಂಗೆ ತೊಗೊಂಡ್ರಿ. ಸೊ ಸಿ ಹಿಯರ್ ಇಲ್ಲೇ ಡಿಫ್ರೆನ್ಸ್ ನೋಡಿರಿ, ಯಾಕಂದರೆ ಮೀನ್ ಚಾರ್ಟ್ ಅಂದರೆ ನಾವು ಈ ಟೇಬಲನ್ನು ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಮೀನ್ ಚಾರ್ಟ್ ಅಂದರೆ ಈ ಟೇಬಲ್ ಎಂಟ್ರಿ ಮಾಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ, 62 ಇದೆ, ಕರೆಕ್ಟಾ. ಮಿನಿಮಮ್ಮು 18 ಇದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, 10, 20, 30, 40, 50, 70 ತೊಗೊಂಡಿದ್ದೇನೆ. 70 ಯಾಕಂದರೆ ಇಲ್ಲಿ ಅಪ್ಪರ್ ಕಂಟ್ರೋಲ್ ಎಷ್ಟೈತೆ ಲಿಮಿಟ್, ಹೈಯೆಸ್ಟ್ ಎಷ್ಟೈತೆ ನೋಡಬೇಕು. ಓಕೆ, ಅಲ್ಲಿ ಏನು ಮಾಡ್ಬೇಕಾದ್ರೆ ನೀವು ಇದನ್ನು ತೊಗೋಬೇಕು. ಎಸ್, ಸೊ ನಾವು ಇಲ್ಲಿ ಏನು ಬಂದದ್ರಿ ಚಾರ್ಟಲ್ಲಿ, ಲೋವರ್ ಕಂಟ್ರೋಲ್, ಅಪ್ಪರ್ ಕಂಟ್ರೋಲ್ ಎಷ್ಟಿದೆ 67. ಸೊ ಐ ಪುಟ್ ಇಟ್ ಡ್ಯಾಶ್ ಕಾಲಮ್, ಡ್ಯಾಶ್ ವ್ಯಾಲ್ಯೂಸ್ ಫ್ರಮ್ ದ ಅಪ್ಪರ್ ಕಂಟ್ರೋಲ್. ಸೊ ಲೋವರ್ ಕಂಟ್ರೋಲ್ 15 ಇದೆ, ಅಂದರೆ 16. ಸೊ ಅದಕ್ಕೆ ನಾನು ಇಲ್ಲಿ 16 ತೊಗೊಂಡಿದ್ದೇನೆ. ಎಸ್, ಲೋವರ್ ಕಂಟ್ರೋಲ್, ಆಮೇಲೆ 15, ಆಮೇಲೆ ಸೆಂಟ್ರಲ್ ಲೈನ್ ಈಸ್ 42. ಸೆಂಟ್ರಲ್ ಲೈನ್ ಎಷ್ಟಿದೆ 42 ತೊಗೊಂಡಿದ್ದೇನೆ. ಓಕೆ, ಸೊ ನೀವು ಇದನ್ನು ಬೆಸ್ಟ್ ಗ್ರಾಫಲ್ಲಿ ಪ್ರಿಪೇರ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಸಿಗ್ತದೆ. ಯು ಶುಡ್ ಹ್ಯಾವ್ ಟು ಬಿ ಡ್ರಾ ದಿಸ್ ಈಸ್ ಇನ್ ಅ ಗ್ರಾಫ್ ಇನ್ ಎಕ್ಸಾಮ್ ಆಲ್ಸೋ. ಇಫ್ ಇಟ್ ಈಸ್ ಯು ಆರ್ ನಾಟ್ ಡ್ರಾ ದಿಸ್ ಈಸ್ ಇನ್ ಅ ಗ್ರಾಫ್, ಯು ಆರ್ ಗೆಟಿಂಗ್ ಫ್ರಮ್ ದ 1 marks, correct. So you should compulsory draw this is in the graph paper. So now we have to be in the X chart, which value we have to record it. So ಇಲ್ಲಿ ಅಪ್ಪರ್ ಕಂಟ್ರೋಲ್ ತೊಗೊಂಡ್ವಿ, ಕ್ಯಾಲ್ಕುಲೇಷನ್ ಪ್ರಕಾರ ಮೀನ್ದು ಅಪ್ಪರ್ ಕಂಟ್ರೋಲ್, ಲೋವರ್ ಕಂಟ್ರೋಲ್, ಸೆಂಟ್ರಲ್ ಲೈನ್ 3 ಏನು ಮಾಡಿದ್ವಿ, ರೆಕಾರ್ಡ್ ಮಾಡಿದ್ವಿ. ಸೊ ವಿಚ್ ವ್ಯಾಲ್ಯೂ ಯು ಹ್ಯಾವ್ ಟು ರೆಕಾರ್ಡ್ ಇಟ್ ಹಿಯರ್, ಫ್ರಮ್ ದ ಯು ಆರ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ದ ಮೀನ್ ವ್ಯಾಲ್ಯೂ. So these all the values you should have to be recorded here. From the sample number 1, that is 55, sample number 2, that is 56, like this we have to record here now. Okay, so in the table I recorded everything. So here from the whatever the mean tables are here, 55, first one is 55, so that is first sample 55, second sample is 46, third sample is 41, then 44, then 42, 62, then 18 and 27. So these points you have to be joined from the straight line. Okay, yes, okay, so we are joined from the straight line. So what you are to understand here, so points are not out of the lower control and upper control. Yes, so point 2 upper control ಗಿಂತ ಮೇಲೇನೂ ಹೋಗಿಲ್ಲ, ಲೋವರ್ ಕಂಟ್ರೋಲ್ ಗಿಂತ ಕಡಿಮೆ ಬಂದಿಲ್ಲ. ಸೊ ಹಿಯರ್ ಕನ್ಕ್ಲೂಷನ್ ಈಸ್ ದ ಪ್ರೊಸೆಸ್ ಈಸ್ within the control, correct. ಸೊ ಮೀನ್ ಚಾರ್ಟಲ್ಲಿ ಪ್ರೊಸೆಸ್ ಏನಿದೆ ವಿತಿನ್ ದ ಕಂಟ್ರೋಲ್ ಇದೆ. ಇನ್ ದ ಸೇಮ್ ಥಿಂಗ್ ವಿ ಹ್ಯಾವ್ ಟು ಪ್ರಿಪೇರ್ ಫ್ರಮ್ ದ ಆರ್ ಚಾರ್ಟ್ ಹಿಯರ್. So in the R chart also like that only prepare here. Okay, so here in the y axis that is the sample values. So sample values we have to take. Then x axis that is sample numbers, 1 2 3 4 5 6 7 8 sample numbers here. So how to madam, you are taken from the 10 to 80. Okay, so see in the table here your R value are calculated here. So here minimum is how much, that is 18 here, maximum is 62, correct. So then next from the calculation from your upper control is 81 here. So I taken the 80 from the maximum value, ಯಾಕಂದರೆ 81 ಏನಾಗುತ್ತೆ ನಿಮ್ಮದು ಅಪ್ಪರ್ ಕಂಟ್ರೋಲ್ ಆಗುತ್ತೆ. ಸೊ ಇನ್ ದ ಕೇಸಸ್ ಐ ಟೇಕನ್ 10 20 30 40 10 ಡಿಫ್ರೆನ್ಸ್ ಐ ಆಮ್ ಟೇಕನ್ ಹಿಯರ್. ಆ್ಯಂಡ್ ಯು ಶುಡ್ ಹ್ಯಾವ್ ಟು ರೈಟ್ ಇಟ್ ಫ್ರಮ್ ದ y axis and axis column. Y axis and y axis, that is 1 centimeter is equal to 1 sample value, like this you have to write it, be remember. That should also you have to write it from the graph. So this is upper control is from the R chart, that is 81. So upper control 81 I draw. Then lower control is 0. So means this is 0 axis, means this is your lower control. Yes, then central line is 36. So central line I taken from the 36 here. So in the R chart you have to record from the these R values you are calculated.
ಮೀನ್ ಚಾರ್ಟಲ್ಲಿ ಈ ಡೇಟಾನ ರೆಕಾರ್ಡ್ ಮಾಡಿರಿ. ಮೀನ್ ಚಾರ್ಟದ್ದು ಅಪ್ಪರ್ ಕಂಟ್ರೋಲ್ ಲೋವರ್ ಕಂಟ್ರೋಲ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ದು ಸ್ಟ್ಯಾಂಡರ್ಡನ್ನು ಅಪ್ಲೈ ಮಾಡಿರಿ. ಸೊ ರೇಂಜ್ ಚಾರ್ಟಲ್ಲಿ ದಿಸ್ ಟೇಬಲ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟೆಡ್ ಫ್ರಮ್ ದ ಆರ್ ವ್ಯಾಲ್ಯೂಸ್. ಸೊ ಆರ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀರಲ್ಲ, ಸೊ ಈ ವ್ಯಾಲ್ಯೂ ಏನಾಗಬೇಕು, ಇಲ್ಲಿ ರೆಕಾರ್ಡ್ ಆಗಬೇಕು. ಸೊ 1ಗೆ ಎಷ್ಟಿದೆ 36, 2ಗೆ ಎಷ್ಟಿದೆ 30, 3ಗೆ ಎಷ್ಟಿದೆ 62. ಸೊ ಲೈಕ್ ದಿಸ್ 36, 30, 62 and 41, this is and 18, then 20, 30 it is, and 21, then last one is a 47. So this table r value, so e value ಏನಾಗಬೇಕು, ಇಲ್ಲಿ r ವ್ಯಾಲ್ಯೂದಲ್ಲಿ ರೆಕಾರ್ಡ್ ಆಗಬೇಕು. ಸೊ these you should have to be joined from this free hand curve. Okay, then we have to understand whether the process is within a control or out of control. Yes, so see here, all the points are within the LCL and UCL. upper control ಇಲ್ಲಿದೆ, lower control 0 ಅಂದರೆ ಇಲ್ಲಿದೆ. ಸೊ ಇವೆರಡರ ನಡುವೆ ಇದ್ದಾವೆ ಪಾಯಿಂಟು, ಯಾವು ಲೋವರ್ ಕಂಟ್ರೋಲ್ದಲ್ಲಿನೂ ಹೋಗಿಲ್ಲ, ಅಪ್ಪರ್ ಕಂಟ್ರೋಲ್ ಮೇಲೇನೂ ಹೋಗಿಲ್ಲ. ಸೊ ಓಕೆ, ಸೊ ದೆನ್ ವಾಟ್ ಈಸ್ ದ ಕನ್ಕ್ಲೂಷನ್? process within the control. Okay, so this conclusion you have to write it from the below of the charts. I don't have a space here, so I written here only, correct? So in the R chart the process is within the control, and mean chart also the process is within the control. So like this same problems are many more time they are asked from the question paper. Okay, so it just standards are given means mean value and standard deviation if they are given in the problem, then it is standards are given. If these two values are not given in the problem, then that is you should have to understand standards are not given. ಈ ಪ್ರಾಬ್ಲಮ್ದಲ್ಲಿ ಏನು ಮಾಡಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ D3 D4 ಅಂತ. ಕೆಲವೊಂದು ಪ್ರಾಬ್ಲಮ್ದಲ್ಲಿ ಇದನ್ನು ಕೊಡೋಂಗಿಲ್ಲ. ಸೊ ಇದನ್ನು ಕೊಡೋಂಗಿಲ್ಲ ಅಂದರೆ ನೀವು ಆವಾಗ ಟೇಬಲ್ ಪ್ರಿಫರ್ ಮಾಡಬೇಕು. ಓಕೆ, ಸೊ ಇದನ್ನು ಕೊಟ್ರಂದರೆ ಡೈರೆಕ್ಟಾಗಿ ಇದನ್ನ ವ್ಯಾಲ್ಯೂ ತೊಗೊಂಡ್ರೆ ನಡೀತದೆ. ಓಕೆ, so like these problems are asked there. So next I will give you one homework, then you can solve it. Okay, if you have any queries you can contact me or maybe suggest me, and also you can subscribe my channels. Okay, thank you.